ಇದೊಂದು ಸ್ಕಾಟ್ಸ್ಮನ್ ಐಸ್ ಮಿಷಿನ್ ಯೋಪ್ರೇಟರ್ ಕಾಯಿಲ್. ಯೋಪ್ರೇಟರ್ ಕಾಯಿಲ್ ಅಂದ್ರೆ AC ಮತ್ತೆ ರೆಫ್ರಿಜರೇಷನ್ ನಲ್ಲಿ ಇರುತ್ತೆ ಅದೇ ತರನೇ. ಇದರಲ್ಲಿ ಏನಿದೆ ಟ್ಯೂಬ್ ಏನಿದೆ ಅದನ್ನು ಐಸ್ ಮಾಡುವ ಏನು ಡೈ ಇದೆ ನೋಡಿ, ಇದರ ಕೆಳಗಡೆ ಡೈ ಇದೆ. ಸೊ ಅದರ ಮೇಲೆ ಅಂಟಿಸಿಡಲಾಗಿರುತ್ತೆ. ಈ ಅಂಟಿಸಿದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿರುವ ಕೂಲಿಂಗ್ ಏನಿದೆ ಈ ಡೈ ಮೂಲಕ ಅದರ ಕೆಳಗಡೆ ಇರುವ ಜಾಗದಲ್ಲಿ ಐಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಐಸ್ ಹಾರ್ವೆಸ್ಟಿಂಗ್ ಹೇಗಾಗುತ್ತೆ ಈ ಯೂನಿಟ್ ಅಲ್ಲಿ? ಈ ಯೂನಿಟ್ ಅಲ್ಲಿ ಹಾರ್ವೆಸ್ಟಿಂಗ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆನ್ಸರ್ ಕೊಟ್ಟಿದ್ದಾರೆ ನೋಡಿ. ಈ ಸೆನ್ಸರ್ ಏನಾಗುತ್ತೆ, ಐಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ತುಂಬಾ ಹೊತ್ತು 10 ನಿಮಿಷ 15 ನಿಮಿಷ 20 ನಿಮಿಷ ಓಡುವಾಗ ಏನಾಗುತ್ತೆ ಈ ಕಾಯಿಲಿನಲ್ಲಿ ಟೆಂಪರೇಚರ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಕಮ್ಮಿ ಆಗಿ ಇದು ಯೋಪ್ರೇಟ್ ನಮ್ಮ ಸಕ್ಷನ್ ಲೈನ್ ಹೋಗುವಂತ ಲೈನ್ ಇದೆ, ಲಾಸ್ಟ್ ಲೈನು. ಸೊ ಇದರಲ್ಲಿ ಏನಾಗುತ್ತೆ ಟೆಂಪರೇಚರ್ ತುಂಬಾ ಕಮ್ಮಿ ಬಂದಾಗ ಇದರಲ್ಲಿ PCB ಅಲ್ಲಿ ಫಂಕ್ಷನ್ ಮಾಡಿರ್ತಾರೆ ಎಷ್ಟು ಟೆಂಪರೇಚರ್ ಅಂತ. ಅಷ್ಟು ಟೆಂಪರೇಚರ್ ಬಂದಾಗ ಏನಾಗುತ್ತೆ ಇದು ಸೆನ್ಸ್ ಮಾಡ್ತದೆ ಇಲ್ಲಿ ಟೆಂಪರೇಚರ್ ಇಷ್ಟು ಕಮ್ಮಿ ಆಗಿದೆ. ಸೊ ಕಮ್ಮಿ ಆದಾಗ ಇದು ಬಾಡಿ ಕಮೆಂಟ್ ಕೊಡುತ್ತೆ ಇಲ್ಲಿ ಎಲ್ಲ ಐಸ್ ಆಗಿದೆ ಅಂತ. ಸೊ ಆದಾಗ ಈ ಸೆನ್ಸರಿನ ಕಮೆಂಟ್ನ ಮೂಲಕ ಹಾರ್ವೆಸ್ಟಿಂಗ್ ಅಂದ್ರೆ ಐಸ್ ಕೆಳಗಡೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.